ನಾವು ನಮ್ಮ ಇತಿಹಾಸವನ್ನು ನೋಡ್ತಾ ಹೋದರೆ ನಮಗೆ ಅನುಮಾನ ಮತ್ತು ಆಶ್ಚರ್ಯ ಎರಡೂ ಹುಟ್ಟಾಗುತ್ತೆ. ನಾವು ನಮ್ಮ ಇತಿಹಾಸನ ಅಂದರೆ ಈಗಿನ ಪೀಳಿಗೆಯವರು ಏನಿದ್ದೀವಿ ಅವರು ನಮ್ಮ ಇತಿಹಾಸನ ತಿಳ್ಕೊಳ್ತಾ ಹೋದರೆ ಏನಪ್ಪ ಈಗೆಲ್ಲ ಇತ್ತ ಅಂತ ಹೇಳ್ಬಿಟ್ಟು ಅನುಮಾನ ಬರುತ್ತೆ. ಅದನ್ನು ಸ್ವಲ್ಪ ಡೀಪಾಗಿ ಮತ್ತು ಅದಕ್ಕೆ ಸಿಕ್ಕಂಥ ಪುರಾವೆಗಳನ್ನೆಲ್ಲ ನೋಡ್ತಾ ಹೋದರೆ ಈಗೆಲ್ಲ ಇತ್ತ ಅಂತ ಒಂದು ಆಶ್ಚರ್ಯನೂ ಆಗುತ್ತೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮೂರಿನ ಬಗ್ಗೆ, ನಮ್ಮೂರಿನ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಯ್ ಹಲೋ ನಮಸ್ಕಾರ ಕರುನಾಡು, ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಪ್ರೀತಮ್ ಯೂಟ್ಯೂಬ್ ಚಾನಲ್. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ವಿಡಿಯೋನ ನೋಡಿ. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡ್ತಾ ಹೋಗಿ. ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ಈ ಉಂಡಿಗನಾಳಲ್ಲಿ ಇದ್ದಂಥ ವೈಭವೀಕರಣ ಮತ್ತು ಈ ಉಂಡಿಗನಾಳಲ್ಲಿ ನಡೆದಂಥ ಯುದ್ಧ, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ. ಮೈಸೂರು ದಸರಾ ನಿಮ್ಗೆಲ್ಲರಿಗೂ ಗೊತ್ತು, ನಾಡ ಹಬ್ಬ, ವರ್ಲ್ಡ್ ಫೇಮಸ್ಸು. ಇದೇ ರೀತಿಯಾದಂಗೆ ಉಂಡಿಗನಾಳಲ್ಲೂ ಸುಮಾರು ವರ್ಷಗಳ ಹಿಂದೆ, ಅಂದರೆ 100 ವರ್ಷಗಳ ಹಿಂದೆ ದಸರಾ ತುಂಬ ವಿಜೃಂಭಣೆಯಿಂದನೇ ನಡೀತಾ ಇತ್ತು. ಬನ್ನಿ ನೋಡ್ಕೊಂಬರೋಣ ಅದು ಯಾವ ರೀತಿಯಾಗಿ ನಡೀತಾ ಇತ್ತು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಮೂಲಗಳ ಪ್ರಕಾರ ಹೋಗ್ತಾ ಹೋದರೆ ಮೈಸೂರಿನಲ್ಲಿರುವಂತಹ ನಿಂಬುಜಾದೇವಿ ದೇವಸ್ಥಾನ ಹಾಗೂ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಮೂಲ ಇದೇ ಉಂಡಿಗನಾಳು ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಇಂಟರ್ನೆಟ್ಟಲ್ಲಿ ಅಥವಾ ಬೇರೆ ಕಡೆ ನೋಡಿದಾಗ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ ಕಟ್ಟಿರೋದು 12ನೇ ಶತಮಾನದಲ್ಲಿ, ಆದರೆ ಇದೇ ಊರಿನ ಚೌಡೇಶ್ವರಿ ದೇವಸ್ಥಾನ ಮತ್ತು ನಿಂಬುಜಾದೇವಿ ದೇವಸ್ಥಾನ ಕಟ್ಟಿರೋದು 11ನೇ ಶತಮಾನದಲ್ಲಿ. ಈ ಊರಿನ ಅರ್ಚಕರು ಹೇಳೋ ಪ್ರಕಾರ ಜಟ್ಟಿ ಜನಾಂಗದ ಒಬ್ಬ ಮುಖ್ಯಸ್ಥ ಬಂದ್ಬಿಟ್ಟು ಈಗ ಸುಮಾರು ವರ್ಷಗಳ ಹಿಂದೆ ಈ ಊರಿನಲ್ಲಿರ್ತಕ್ಕಂಥ ನಿಂಬುಜಾದೇವಿಯ ವಿಗ್ರಹದ ಒಂದು ಪೂರ್ಣವಾದ ಒಂದು ಫೋಟೋನ ತಗೊಂಡು ಮೈಸೂರಲ್ಲಿ ಅದೇ ರೀತಿಯಾದಂಥ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನವನ್ನು ಕಟ್ಟಿಸಿದ್ರು ಅಂತ ಹೇಳ್ಬಿಟ್ಟು ನಮಗೆ ವಿಚಾರ ಗೊತ್ತಾಯಿತು. ಇದಕ್ಕೆ ಪುಷ್ಟಿ ಕೊಡೋ ಥರ ವಿಚಾರ ನೋಡಿದರೆ ಮೈಸೂರು ರಾಜರು ಪ್ರತಿ ವರ್ಷ ದಸರಾಕ್ಕೆ ಉಂಡಿಗನಾಳಿಗೆ ತಾಯಿಯವರ ಪೂಜೆಗೆ ಬೇಕಾದಂತಹ ಅರಿಶಿಣ, ಕುಂಕುಮ, ವಸ್ತ್ರ, ಹೂವು ಹಾಗೂ ಅಪಾರ ಪ್ರಮಾಣವಾದ ಒಂದು ಸಂಪತ್ತನ್ನು ಅಂದರೆ ಒಡವೆಗಳನ್ನ ಕಳಿಸ್ಕೊಡ್ತಾ ಇದ್ರು ಅಂತ ಹೇಳ್ಬಿಟ್ಟು ವಿಚಾರ ತಿಳಿದು ಬಂತು. ಇನ್ನು ಈ ಊರಿನ ಜಟ್ಟಿಗಳು ಎಷ್ಟು ಫೇಮಸ್ ಆಗಿದ್ರು, ಹೆಸರುವಾಸಿಯಾಗಿದ್ರು ಅಂತಂದರೆ ಪ್ರತಿ ವರ್ಷ ಆಯುಧ ಪೂಜೆಗೆ ಅಥವಾ ದಸರಾಗೆ ಮಹಾರಾಜರು ಆನೆಗಳನ್ನ ಕಳಿಸಿ ಅದ್ರ ಮೂಲಕ ಇಲ್ಲಿ ಊರಿನ ಜಟ್ಟಿಗಳನ್ನ ಮೈಸೂರಿಗೆ ಕರೆಸ್ಕೊಳ್ತಾ ಇದ್ರು ಅಂತಲೂ ಒಂದು ವಿಚಾರ ತಿಳಿದು ಬಂದಿದೆ. ಈ ರೀತಿಯಾಗಿ ಈ ಊರಿನಲ್ಲಿ ತುಂಬ ವಿಜೃಂಭಣೆಯಿಂದ ಹಬ್ಬಗಳೇ ಆಗಲಿ ಅಥವಾ ಈ ಊರಿನ ಒಂದು ಆಡಳಿತನೇ ಆಗಲಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಸುಮಾರು ವರ್ಷಗಳ ನಂತರ ಅಂದರೆ ಈ ರಾಜರ ಆಡಳಿತ ಮುಗಿಯೋ ಟೈಮಲ್ಲಿ ಈ ಊರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಅದನ್ನು ನಾನು ನಿಮಗೆ ಇವಾಗ ಹೇಳ್ತೀನಿ. ವಿಜಯನಗರ ಸಾಮ್ರಾಜ್ಯ ಪತನ ಆದ ನಂತರ ಅವರ ಸಾಮಂತರಾಗಿದ್ದಂಥ ತುಂಬ ಕೆಲವು ರಾಜ್ಯಗಳೆಲ್ಲ ಸ್ವಾತಂತ್ರ್ಯವಾಗ್ತವೆ. ಆಗಿನ ಸಮಯದಲ್ಲಿ ಅವ್ರಿಗೆಲ್ಲ ಒಂದು ಆಸೆ ಇರುತ್ತೆ, ಏನಂತಂದರೆ ಅವರು ತಮ್ಮ ಸುತ್ತಮುತ್ತಲಿನ ಸಣ್ಣ ಸಣ್ಣ ಪ್ರಾಂತ್ಯಗಳನ್ನ ಆಕ್ರಮಿಸ್ಕೊಂಡು ಅವರ ರಾಜ್ಯನ ದೊಡ್ಡದು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಈಗಿನ ಶಿವಮೊಗ್ಗದ ಸಾಗರದ ಹತ್ರ ಇರೋ ಕೆಳದಿ, ಅಂದರೆ ಕೆಳದಿಯ ಚೆನ್ನಮ್ಮ ಹಾಗೂ ಮೈಸೂರಿನ ರಾಜರಿಗೂ ಒಳ್ಳೆ ಒಡನಾಟ ಇರುತ್ತೆ. ಕೆಲವೊಂದು ಸಣ್ಣ ವಿಚಾರಗಳಿಗೆ ಅವರಿಬ್ಬರ ಮಧ್ಯ ಒಂದು ವೈಮನಸ್ಸು ಮೂಡುತ್ತೆ. ಇದರಿಂದ ಕೆಳದಿಯ ಚೆನ್ನಮ್ಮ ಮೈಸೂರು ರಾಜರ ಮೇಲೆ ಯುದ್ಧ ಮಾಡಬೇಕು ಅಂತ ತೀರ್ಮಾನ ತಗೋತಾರೆ. ಮೈಸೂರು ರಾಜರಿಗೆ ಒಂದು ತಡೆಗೋಡೆಯಾಗಿದ್ದಂಥ ಕೆಲವೊಂದು ಪ್ರಾಂತ್ಯಗಳನ್ನ ವಶಪಡಿಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅವರ ಗೂಢಚಾರರುಗಳನ್ನ ಕೆಲವು ಕಡೆ ಕಳಿಸ್ಕೊಡ್ತಾರೆ. ಸೊ ಅವರು ತಿಳ್ಕೊಂಡ ಪ್ರಕಾರ ಉಂಡಿಗನಾಳಿನ ಜಟ್ಟಿಗಳು ಅಥವಾ ಉಂಡಿಗನಾಳಿನ ಏನು ಇದೊಂದು ಗ್ರಾಮ ಇತ್ತು, ಅದು ಮೈಸೂರು ರಾಜರಿಗೆ ಒಂದು ತಡೆ ಅಂತ ಅಥವಾ ಮೈಸೂರು ರಾಜರನ್ನ ತಲುಪೋದಕ್ಕೆ ಒಂದು ತಡೆಗೋಡೆಯಾಗಿದೆ ಅಂತ ಹೇಳ್ಬಿಟ್ಟು ಒಂದು ವಿಚಾರ ಗೊತ್ತಾಗುತ್ತೆ ಅವ್ರಿಗೆ. ಈ ಗೂಢಚಾರರು ಈ ಊರಿಗೆ ಒಂದು ಮಾರುವೇಷದಲ್ಲಿ ಬಂದು ಇಲ್ಲಿರುವಂತಹ ಒಂದು ಜಟ್ಟಿಗಳ ಬಗ್ಗೆ ತಿಳ್ಕೊಂಡಾಗ ಅವರಿಗೆ ಗೊತ್ತಾಗುತ್ತೆ ಈ ಜಟ್ಟಿಗಳನ್ನ ಸೋಲಿಸೋದು ತುಂಬ ಕಷ್ಟಕರವಾದ ಒಂದು ವಿಚಾರ ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಈ ಊರಿನ ಬಗ್ಗೆ ತಿಳ್ಕೊಂಡು ಅವ್ರಿಗೆ ತಿಳಿಸ್ತಾರೆ. ಜಟ್ಟಿಗಳು ಆಯುಧ ಪೂಜೆಯ ದಿನ ತಮ್ಮ ಆಯುಧಗಳನ್ನೆಲ್ಲ ಪೂಜೆಗೆ ಇಟ್ಬಿಟ್ಟು ನಿರಾಯುಧರಾಗಿರ್ತಾರೆ. ಆ ಸಮಯದಲ್ಲಿ ನಾವು ಅಟ್ಯಾಕ್ ಮಾಡೋದ್ರಿಂದ ನಮಗೆ ಜಯ ಸುಲಭವಾಗಿ ಸಿಗುತ್ತೆ ಅಥವಾ ಅವ್ರನ್ನ ತುಂಬ ಈಸಿಯಾಗಿ ಸೋಲಿಸ್ಬೋದು ಅನ್ನೋ ಒಂದು ವಿಚಾರ ತಿಳ್ಕೊಂಡು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಉಂಡಿಗನಾಳಿನ ಹೊರವಲಯದಲ್ಲಿರ್ತಕ್ಕಂಥ ಈಗ ಏನು ಕರಿತಾ ಇದ್ದೀವಿ ಸಣ್ಣ ರಾಯಣ್ಣನ ಗುತ್ತಿ ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ಅದನ್ನು ತೋರಿಸ್ತೀನಿ.
ಈ ಒಂದು ಜಾಗದಲ್ಲಿ ಕೆಳದಿಯ ಚೆನ್ನಮ್ಮನ ಸೈನ್ಯ ಬಂದು ಅಡಿಗೆ ಕುಳಿತಿರುತ್ತೆ. ಅವರು ಈ ಆಯುಧ ಪೂಜೆ ದಿನ ಪೂಜೆ ಕಾರ್ಯಗಳನ್ನೆಲ್ಲ ನಡೆಸಲಿ, ಆ ಪೂಜೆ ಎಲ್ಲ ಮಾಡಿದ ಮೇಲೆ ಅವರೆಲ್ಲ ವಿಶ್ರಾಂತಿ ತಗೋತಿರ್ಲಿ. ಆ ಸಮಯದಲ್ಲಿ ನಾವು ಒಂದು ಅಟ್ಯಾಕ್ ಮಾಡೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಈಗ ನಾನು ಇದೀನಲ್ಲ, ಇದೇ ಜಾಗ ಕೆಳದಿಯ ಚೆನ್ನಮ್ಮನ ಸೈನ್ಯ ಏನಿತ್ತು ಅದು ಅವಿತಿದ್ದಂಥ ಜಾಗ. ಹಾಗೆ ಇದಕ್ಕೆ ಇನ್ನೊಂದು ಒಂದು ದಂತಕಥೆ ಅಂತಲೂ ಹೇಳ್ಬೋದು, ಅಥವಾ ಇನ್ನೊಂದು ವಿಚಾರ ಇದೆ. ಆ್ಯಕ್ಚುಲಿ ಈ ಏನು ಪ್ರದೇಶ ಇದೆ ಇದಕ್ಕೆ ಸಣ್ಣ ರಾಯಣ್ಣನ ಗುತ್ತಿ ಅಂತ ಈಗೇನು ಕರಿತಿದೆ, ಅದಕ್ಕೆ ಒರಿಜಿನಲ್ ನೇಮ್ ಬಂದ್ಬಿಟ್ಟು ಸಂಗೊಳ್ಳಿ ರಾಯಣ್ಣನ ಗುತ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಕೆಲವು ಮಾಹಿತಿಗಳ ಪ್ರಕಾರ ಹೇಳೋದಾದರೆ ಸಂಗೊಳ್ಳಿ ರಾಯಣ್ಣ ಸಹ ಈ ಊರಿನ ಮೇಲೆ ಯುದ್ಧ ಮಾಡೋಕ್ಕೆ ಬಂದಿರ್ತಾರೆ. ಸೊ ಆ ಕಾರಣದಿಂದಾಗಿ ಸಂಗೊಳ್ಳಿ ರಾಯಣ್ಣನ ಗುತ್ತಿ ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಆದರೆ ಯಾವುದೇ ರೀತಿಯಾದಂಥ ಇದಕ್ಕೆ ಪುರಾವೆಗಳು ಸಿಕ್ಕಿಲ್ಲ. ಇದ್ರ ಮೇಲೆ ಅಧ್ಯಯನ ನಡೆದ್ರೆ ಇನ್ನೂ ಸಿಗ್ಬೋದು ಅಂತ ಹೇಳ್ಬಿಟ್ಟು ವಿಚಾರ ನನ್ನ ಒಂದು ಅನಿಸಿಕೆ. ಈ ರೀತಿಯಾಗಿ ಜಟ್ಟಿಗಳು ಮತ್ತು ಈ ಊರಿನ ಗ್ರಾಮಸ್ಥರೆಲ್ಲ ಪೂಜಾ ಕಾರ್ಯಗಳನ್ನೆಲ್ಲ ಮುಗಿಸಿ ಅವರೇನು ವಿಶ್ರಾಂತಿ ಸಮಯದಲ್ಲಿರ್ತಾರೆ, ಆ ಸಂದರ್ಭದಲ್ಲಿ ಕೆಳದಿಯ ಚೆನ್ನಮ್ಮನ ಸೈನಿಕರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದರೂ ಆಯುಧ ಇಲ್ಲ ಅಂದರೂ ಸಹ ಈ ಊರಿನ ಜಟ್ಟಿಗಳು ತುಂಬ ಒಂದು ವೀರಾವೇಶದಿಂದ ಒಂದು ಘೋರವಾಗಿ ಒಂದು ಯುದ್ಧ ನಡೀತಾ ಅವರಿಬ್ಬರ ಮಧ್ಯೆ. ತುಂಬ ಆಯುಧಗಳಿಲ್ಲದೆ ಇರೋದ್ರಿಂದ ಮತ್ತು ಕೆಲವು ಜಟ್ಟಿಗಳು ವಿಶ್ರಾಂತಿ ತಗೊಳ್ತಾಯಿದ್ರು, ಕೆಲವರೆಲ್ಲ ಮಲಗಿದ್ರು. ಆ ಸಂದರ್ಭದಲ್ಲಿ ದಾಳಿ ಮಾಡೋದ್ರಿಂದ ಈ ಜಟ್ಟಿಗಳು ಕೆಲವರೆಲ್ಲ ಸೋತೋಗ್ತಾರೆ. ಇನ್ನು ಉಳಿದಂತಹ ಜಟ್ಟಿಗಳು ಈ ಊರಿನ ಒಂದು ಸಂಪತ್ತು ಏನಿದೆ ಅದು ವೈರಿಗಳ ಕೈಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಜಟ್ಟಿಗಳೆಲ್ಲ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಇಲ್ಲಿ ಒಂದು ಬಾವಿ ಮತ್ತು ಸುರಂಗ ಮಾರ್ಗ ಇತ್ತು ಅಂತಲೇ ಹೇಳ್ತಾರೆ. ತಾಯಿಯವರ ಒಂದು ಪೂಜೆಗೆ ಅಭಿಷೇಕಕ್ಕೆ ಈ ಊರಿನಲ್ಲಿರ್ತಕ್ಕಂಥ ಒಂದು ಇಲ್ಲಿಂದ ಸುಮಾರು ಒಂದು 600ರಿಂದ 800 ಮೀಟರ್ ಡಿಸ್ಟೆನ್ಸಲ್ಲಿ ಇರತಕ್ಕಂಥ ಒಂದು ಜಟ್ಟಿ ಬಾವಿ ಅನ್ನೋ ಒಂದು ಪ್ರದೇಶ ಇದೆ, ಬಾವಿ ಇದೆ. ಆ ಬಾವಿಯಿಂದ ನೀರು ತರ್ತಾಯಿದ್ರು. ಇಲ್ಲಿಂದ ಅಲ್ಲಿಗೆ ಸುರಂಗ ಮಾರ್ಗ ಇತ್ತು ಅಂತಲೂ ಹಿರಿಯರೆಲ್ಲ ಹೇಳ್ತಿದ್ರು. ಕೆಲವ್ರಿಗೆಲ್ಲ ಇನ್ನೂ ಗೊತ್ತಿದೆ. ಆ ತಾಯಿಯ ಅಪಾರವಾದ ಸಂಪತ್ತನ್ನು ಅವರು ತಮ್ಮ ಜೊತೆಗೂಡಿ ಆ ಬಾವಿ ಒಳಗಾಕಿ ತಾವು ಸಹ ಆ ಬಾವಿಗೆ ಜಿಗಿದು ತಮ್ಮ ಧರ್ಮ ಮತ್ತು ಒಂದು ತಮ್ಮ ಪ್ರಾಂತ್ಯದ ರಕ್ಷಣೆಗೋಸ್ಕರ ಪ್ರಾಣವನ್ನು ಬಿಡ್ತಾರೆ, ಬಲಿದಾನ ಮಾಡ್ತಾರೆ ಅಂತಲೂ ಕೆಲವು ವಿಚಾರ ಇದೆ. ಇನ್ನೂ ಕೆಲವು ಜಟ್ಟಿಗಳು ಈ ಊರಿನ ಥರದ್ದು ಬೇರೆ ಕಡೆ ಹೋಗ್ಬಿಟ್ಟು ನೆಲೆಸ್ತಾರೆ ಅಂತಲೂ ವಿಚಾರ ಇದೆ. ನಿಮಗೆ ಇನ್ನೊಂದು ವಿಚಾರ ಗೊತ್ತಾಗಬೇಕು. ಈ ಊರಲ್ಲಿ ಅಂದರೆ ಈ ಪ್ರದೇಶದಲ್ಲಿ ಆಗಿನ ಕಾಲದಲ್ಲಿ ತಾಯಿಗೆ ಒಂದು ಬೆಳ್ಳಿಯ ರಥ ಸಮೇತ ಮಾಡಿಸಿದ್ರು. ಆ ರಥನೂ ಸಮೇತ ಈ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಈ ಬಾವಿ ಒಳಗಡೆ ಅಥವಾ ಈ ಮಣ್ಣಿನಲ್ಲಿ ಮುಚ್ಚಿಟ್ಟಿದ್ದಾರೆ ಅನ್ನೋ ವಿಚಾರನೂ ಇದೆ. ಅದಕ್ಕೋಸ್ಕರನೇ ಅವರ ಒಂದು ನೆನಪಿಗೋಸ್ಕರ ಈ ಒಂದು ಪಕ್ಕದಲ್ಲಿರ್ತಕ್ಕಂಥ ಒಂದು ಚಿಕ್ಕದಾದ ಒಂದು ದೇವಸ್ಥಾನ ಕಟ್ಟಿ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಂತ ವಿಚಾರ ತಿಳಿಯುತ್ತೆ. ಇದಕ್ಕೆ ಶಕ್ತಿ ಕೊಡೋದೇನು ಅಂತಂದರೆ, ಈ ಊರಿನ ಸುತ್ತಮುತ್ತ ಮತ್ತು ಈ ಊರಿನಲ್ಲಿ ಈಗಲೂ ಸಹ ನಿಮಗೆ ತುಂಬ ಅಂದರೆ ಏನಂತ ಹೇಳ್ತಾರೆ, ತುಂಬ ನಿಮಗೆ ಸುರಂಗ ಮಾರ್ಗಗಳಾಗಿರ್ಬೋದು, ಕಲ್ಯಾಣಿಗಳಾಗಿರ್ಬೋದು, ಮತ್ತು ಅಗೆವುಗಳಾಗಿರ್ಬೋದು, ಹಾಗೂ ಕೆಲವರಿಗೆ ಈ ಭೂಮಿ ಒಳಗೆ ಸಂಪತ್ತು ದೊರಕಿದೆ ಅನ್ನೋ ವಿಚಾರನೂ, ಅಂದರೆ ನಮ್ಮ ತಾತ ಮುತ್ತಾತನವ್ರ ಕಾಲದಲ್ಲಿ ಸಂಪತ್ತು ಸಿಕ್ಕಿದೆ ಅಂತಲೂ ಹೇಳ್ತಾರೆ. ಹಾಗೂ ಈ ಊರಿನಲ್ಲಿ ಇನ್ನೂ ತುಂಬ ಬಹಳ ಅಪಾರವಾದಂಥ ಒಂದು ಸಂಪತ್ತು ಭೂಮಿಯ ಒಳಗೆ ಅಡಗಿ ಹೋಗಿದೆ. ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಒಂದು ಅಧ್ಯಯನ ಏನಾದರೂ ನಡೆದ್ರೆ ಈ ಊರಿನ ಬಗ್ಗೆ, ಇತಿಹಾಸದ ಬಗ್ಗೆ ಇನ್ನೂ ತುಂಬ ವಿಚಾರ ತಿಳಿಬೋದು ಅಂತ ಹೇಳ್ಬಿಟ್ಟು ಒಂದು ನಮ್ಮ ಅಭಿಪ್ರಾಯ. ಇದ್ರ ಬಗ್ಗೆ ಗೌರ್ಮೆಂಟ್ ಏನಾದರೂ ಸ್ವಲ್ಪ ಮುತುವರ್ಜಿ ವಹಿಸಿ ಅಧ್ಯಯನ ಮಾಡಿದ್ರೆ ನಿಮಗೆ ಈ ಊರಿನ ಇತಿಹಾಸ ಅಥವಾ ಈ ಊರಿನ ಸಂಪತ್ತು ಅದ್ರ ಬಗ್ಗೆ ಇನ್ನೂ ಬಹಳ ಅಪಾರವಾದಂಥ ವಿಚಾರ ತಿಳಿಯುತ್ತೆ ಅಂತ ನಾನು ಅನ್ಕೋತೀನಿ. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಇನ್ನು ಹಿಂದೆ ಯುದ್ಧ ಕೊಡೋಕ್ಕಿಂತ ಮುಂಚೆ ಬಲಿ ಕೊಡೋ ಒಂದು ಶಾಸ್ತ್ರ ಸಂಪ್ರದಾಯ ಇತ್ತು. ನೀವು ಈ ಬಾಹುಬಲಿ ಪಿಕ್ಚರಲ್ಲಿ ನೋಡಿರ್ಬೋದು. ಆ ರೀತಿಯಾದಂಥ ಒಂದು ಕುರುಹು ಈ ಊರಿನಲ್ಲೂ ಸಿಗುತ್ತೆ. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಇದು ಬಂದ್ಬಿಟ್ಟು ಒಂದು ಬಲಿ ಕೊಡ್ತಿದ್ರು ಅನ್ನೋ ಒಂದು ಸಂಪ್ರದಾಯಕ್ಕೆ ಒಂದು ಕುರುಹು ಅಂತ ಹೇಳ್ಬೋದು. ಈ ಪೋರ್ಷನ್ ಏನಿದೆ ಇದನ್ನು ಒಂದು ಗರ್ಭ ಅಂತ ಹೇಳ್ತಾರೆ. ಇದ್ರ ಸುತ್ತ ನೀವು ನೋಡ್ಬೋದು ಹಾವನ್ನು ಸುತ್ತಿದ್ದಾರೆ. ಇಲ್ಲಿ ನೋಡಿ, ಇದು ಬಾಲ, ಇಲ್ಲಿ ಬಂದ್ಬಿಟ್ಟು ಎಡೆ ಇದೆ. ಈ ಕಡೆ ನೋಡಿ, ನೀವು ಒಬ್ಬ ಮನುಷ್ಯನ ತಲೆ ಕಿಲಕಾಗಿ ಮಲಗಿಸಿರೋಂಥದ್ದು ನೀವು ನೋಡಿ. ಇಲ್ಲಿ ನೋಡಿ, ಕಾಲನ್ನು ಮಡಚಿದ್ದಾನೆ, ತಲೆ ಇದೆ, ಇಲ್ಲಿ ತಲೆ, ಈ ತಲೆಯನ್ನು ಒಂದು ಬಲಿ ಕೊಟ್ಟಿರೋದು. ಈ ಕಡೆ ಬಂದ್ಬಿಟ್ಟು ಮನುಷ್ಯನ ತಲೆಯನ್ನು ಮೇಲ್ಮುಖವಾಗಿ ಮಾಡಿ ಮಲಗಿಸಿರೋಂಥದ್ದು ಕಾಣ್ಬೋದು ನೀವು. ಇಲ್ಲಿ ತಲೆಯನ್ನು ಕತ್ತರಿಸಿದ್ದಾರೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು, ಕಾಣುತ್ತೆ ನಿಮಗೆ. ಈಗ ನೋಡಿ,
ಇದು ಬಂದ್ಬಿಟ್ಟು ನಿಮಗೆ ಕುರಿಯ ಒಂದು ಬಲಿಯನ್ನು ಕೊಟ್ಟಿರೋದು. ಈ ಕಡೆ ಒಂದು ಕುರಿಯ ದೇಹ ಇದೆ, ಈ ಕಡೆ ಒಂದು ಕುರಿಯ ದೇಹ ಇದೆ. ಆ ಕುರಿಯ ತಲೆಗಳನ್ನು ನೀವಿಲ್ಲಿ ಕಾಣ್ಬೋದು. ಈ ಕಡೆ ಒಂದು ಕುರಿ ತಲೆ ಇದೆ, ಈ ಕಡೆ ಒಂದು ಕುರಿ ತಲೆ ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಆಗಿನ ಕಾಲದಲ್ಲಿ ಯುದ್ಧಕ್ಕೆ ಮುಂಚೆ ಒಂದು ಬಲಿ ಕೊಡೋ ಒಂದು ಪದ್ಧತಿ ಇತ್ತು ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಕುರುಹು ಕಾಣುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಈ ಊರಲ್ಲಿ ಚಾಮುಂಡೇಶ್ವರಿ ತಾಯಿಯ ಒಂದು ಉತ್ಸವ ಮೂರ್ತಿ ಇತ್ತು. ಆ ಉತ್ಸವ ಮೂರ್ತಿ ವಿಶೇಷತೆ ಏನಿತ್ತು ಅಂದರೆ ಅದು ಕಲ್ಲಿನ ಮೂರ್ತಿ ಆಗಿದ್ರು ಸಮೇತ ಅದನ್ನು ಬಡಿದ್ರೆ ಒಂದು ತಾಮ್ರದ ಶಬ್ದ ಬರ್ತಾಯಿತ್ತು. ಆದರೆ ಆ ಮೂರ್ತಿನ ಯಾರೋ ಕದ್ದೊಯ್ದರು ಅಥವಾ ಸ್ಮಗಲ್ ಆಯಿತು ಅಂತ ಹೇಳ್ಬಿಟ್ಟು ಕೇಳ್ಬಟ್ಟೆ. ಇದಿಷ್ಟು ಹುಂಡಿನಾಳಿನ ಇತಿಹಾಸದ ಬಗ್ಗೆ ನನಗೆ ತಿಳಿದಂಥ ಮಾಹಿತಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.